ಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಅದ್ಯತನಂ ಸ್ವವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯನೈಮಿತ್ತಿಕ ಕಾಮ್ಯಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕರಿಷ್ಯೆ. ಮದಾಜ್ಞಾಕಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹಸಂಬಂಧಿಭಿಶ್ಚ ತ್ವದೀಯೈಃ ಅಶೇಷಜನೈಃ ತ್ವತ್ಸರ್ವಕರ್ತೃತ್ವಕಾರಯಿತೃತ್ವಾದ್ಯನುಸಂಧಾನಪೂರ್ವಕಂ ಕಾರಯಿಷ್ಯೆ ಚ. ಶ್ರೀ ಗುರುಭ್ಯೋ ನಮಃ. ಸಮಸ್ತವಾದ ಜಗತ್ತಿಗೆ ಜ್ಞಾನಿಗಳ ಒಂದು ದೊಡ್ಡದಾದ ಪರಂಪರೆ ಸರ್ವಕಾಲದಲ್ಲಿಯೂ ಆದರ್ಶಪ್ರಾಯವಾಗಿ ನಿಂತಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಶ್ರೀಕೃಷ್ಣ ಪರಮಾತ್ಮ ನೀಡಿದ ಒಂದು ದೊಡ್ಡದಾದ ಭರವಸೆ, ಒಂದು ಸಂದೇಶ. ಧರ್ಮ ಗ್ಲಾನಿಯನ್ನು ಹೊಂದುವ ಸಂದರ್ಭ ಇದ್ದರೆ, ಜನರಿಗೆ ಅಧರ್ಮದ ಕಾಟ ಬಹಳ ಆದಾಗ, ಜನರ ಮನಸ್ಸಿನಲ್ಲಿ ಜನರ ಪರಿಸರದಲ್ಲಿ ಅಧರ್ಮದ ತಾಂಡವ ಆಡ್ತಾ ಇರುವಾಗ ಧರ್ಮದ ಸಂಸ್ಥಾಪನೆಗಾಗಿ ನಾನೇ ಅವತಾರ ಮಾಡುತ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆ. ತದಾ ಆತ್ಮಾನಂ ಸೃಜಾಮ್ಯಹಂ. ಆದರೆ ಅನೇಕ ಜನರಿಗೆ ಅನಿಸಬಹುದು, ದೇವರು ಅವತಾರ ಮಾಡಿದಾಗ ಏನು ಅಧರ್ಮದ ತಾಂಡವ ಆಗ್ತಾ ಇತ್ತೋ ಅದರ 1000 ಪಟ್ಟು ಇವತ್ತು ಅಧರ್ಮದ ತಾಂಡವ ಆಗ್ತಾ ಇದೆ, ಅಧರ್ಮದ ಉನ್ನಾಹ ಇದೆ, ಧರ್ಮದ ಗ್ಲಾನಿ ಇದೆ. ಯಾಕೆ ಈಗ ಭಗವಂತ ಅವತಾರ ಮಾಡಿಲ್ಲ? ಕೊಟ್ಟ ಭರವಸೆಯನ್ನು ಯಾಕೆ ನಡೆಸಿಲ್ಲ ದೇವರು? ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮಚಂದ್ರ ಅವತಾರ ಮಾಡಿ ಜಗತ್ತಿನ ಉದ್ಧಾರ ಮಾಡಿದ, ಬಹಳ ಸಂತೋಷ. ಆದರೆ ಆವತ್ತಿನ ಕಾಲದಲ್ಲಿ ಎಷ್ಟೋ ಋಷಿಗಳು, ಎಷ್ಟೋ ಮುನಿಗಳು, ಎಂಥ ಮಹಾತ್ಮರು, ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರೆಲ್ಲ ಇದ್ದು ಧರ್ಮದ ಉಚ್ಛ್ರಾಯದ ಸ್ಥಿತಿಯಲ್ಲಿ ಇರುವ ಒಂದು ಸಂದರ್ಭದಲ್ಲಿ ದೇವರು ಅವತಾರ ಮಾಡಿದ. ಇರಬಹುದು ಕೆಲವು ಕಡೆಗೆ ಧರ್ಮದ ಗ್ಲಾನಿ, ಆದರೆ ಇವತ್ತು ಎಲ್ಲ ಕಡೆಗೂ ಧರ್ಮದ ಗ್ಲಾನಿ ಆಗ್ತಾ ಇದೆ. ಬೆರಳೆಣಿಕೆಯಷ್ಟು ಧಾರ್ಮಿಕರು ಉಳಿದಿದ್ದಾರೆ. ಈಗ ಭಗವಂತನ ಅವತಾರ ಆಗಬೇಕಲ್ಲ, ಯಾಕಾಗುವುದಿಲ್ಲ? ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತನ್ನ ಮಾತಿನ ವ್ಯಾಖ್ಯಾನವನ್ನು ತಾನೇ ಮಾಡಿದ್ದಾನೆ. ಕೃಷ್ಣನ ಮಾತಿನಿಂದಲೇ ಕೃಷ್ಣನ ಮಾತಿಗೆ ಅರ್ಥ ಹೇಳುವ ಒಂದು ಕ್ರಮವನ್ನು ನಮಗೆ ತಿಳಿಸಿಕೊಟ್ಟವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ. ಯಾವ ನನ್ನ ಸಿದ್ಧಾಂತವನ್ನು ನಾನು ಸ್ವಕಪೋಲ ಕಲ್ಪಿತವಾಗಿ ಹೇಳಿಲ್ಲ, ಕೃಷ್ಣನ ಮಾತಿನಿಂದಲೇ ಕೃಷ್ಣನ ಮಾತಿಗೆ ನಾನು ವ್ಯಾಖ್ಯಾನ ಮಾಡೋದು ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಸಾರಿ ತೋರಿಸಿದ್ದಾರೆ. ಅದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ಪ್ರಚಾರ ಮಾಡಿ ಸ್ಥಾಪನೆ ಮಾಡಿ ಡಂಗುರ ಸಾರಿದವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಸಭಾಸಾರ ಸಂಗ್ರಹದಲ್ಲಿ ಕೃಷ್ಣನ ಮಾತಿನಿಂದಲೇ ಕೃಷ್ಣನ ಮಾತಿಗೆ ಅರ್ಥವನ್ನು ಹೇಳುವ ಒಂದು ರೀತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ನಾವು ತಿಳಿಯುವುದಾದರೆ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅನೇಕ ತರಹದ ಭಕ್ತರಿದ್ದಾರೆ. ದುಃಖ ಆದಾಗ ದೇವರ ಹತ್ತಿರ ಹೋಗಿ ತಮ್ಮ ದುಃಖವನ್ನು ಕಳೆದುಕೊಳ್ಳುವುದಕ್ಕಾಗಿ ಮೊರೆ ಇಡುವವರು ಕೆಲವರು. ಅದ್ಭುತವಾದ ಜಗತ್ತನ್ನು ಕಂಡು ಇಂತಹ ಜಗತ್ತಿನ ನಿರ್ಮಾಣ ಮಾಡಿದ ದೊರೆ ಯಾರು ಅಂತ ಜಿಜ್ಞಾಸೆಯಿಂದ ದೇವರ ಹತ್ತಿರ ಹೋಗುವವರು ಕೆಲವರು.
ನಾನಾ ವಿಧವಾದ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವುಗಳನ್ನು ಪರಿಪೂರ್ಣ ಮಾಡಿಸಿಕೊಳ್ಳುವುದಕ್ಕಾಗಿ ದೇವರ ಹತ್ತಿರ ಹೋಗುವವರು ಇನ್ನು ಕೆಲವರು. ದೇವರ ಅನಂತವಾದ ಅಪಾರವಾದ ನಿಸ್ಸೀಮವಾದ ನಿರವಧಿಕವಾದ ಮಹಿಮೆಯನ್ನು ಕಂಡು ಅದನ್ನು ಶಾಸ್ತ್ರದಿಂದ ತಿಳಿದು ಗುರುಗಳ ಉಪದೇಶದಿಂದ ಮನವರಿಕೆ ಮಾಡಿಕೊಂಡು ಅಂತಹ ಭಗವಂತನ ಉಪಕಾರವನ್ನು ಸ್ಮರಿಸುವುದಕ್ಕಾಗಿ ಜ್ಞಾನ ತುಂಬಿ ಮನಸ್ಸು ತುಂಬಿ ಆ ಭಗವಂತನ ಹತ್ತಿರ ಧಾವಿಸಿ ಹೋಗುವವರು ಇನ್ನು ಕೆಲವರು. ಈ 4 ಜನರ ಮಧ್ಯದಲ್ಲಿ ಯಾರು ಜ್ಞಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರು ಮಾಡಿದ ಉಪಕಾರವನ್ನು ತಿಳಿದು ತಲೆಬಾಗಿ ತಲೆಯಿಂದ ನಡೆಯುತ್ತಾ ನನ್ನ ಹತ್ತಿರ ಬರ್ತಾರಲ್ಲ, ಅಂತಹ ಜ್ಞಾನಿಗಳ ಮೇಲೇನೆ ನನಗೆ ನಿಜವಾದ ಪ್ರೀತಿ. ಅವರು ಯಾರು? ಅವರು ನನ್ನವರಲ್ಲ, ಅವರು ನಾನೇ ಅಂತ ಹೇಳ್ತಾನೆ. ಅದರರ್ಥ ಅಷ್ಟು ಅವರ ಮೇಲೆ ನನಗೆ ಪ್ರೀತಿ ಇದೆ. ಜ್ಞಾನಿ ತ್ವಾತ್ಮೈವ ಮೇ ಮತಂ. ಜ್ಞಾನಿಗಳು ಯಾರು ಅಂದರೆ ಆತ್ಮೈವ ಮೇ ಮತಂ, ನನ್ನ ಅತೀ ಅಂತರಂಗದ ಪ್ರಿಯರಾದ ವ್ಯಕ್ತಿಗಳು. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಅವರಿಗಿಂತಲೂ ಹೆಚ್ಚಿನ ಪ್ರಿಯರಾದ ವ್ಯಕ್ತಿಗಳು ನನಗೆ ಪ್ರಪಂಚದೊಳಗೆ ಇನ್ನೊಬ್ಬರಿಲ್ಲ. ಅವರು ನನ್ನ ಆತ್ಮ ಇದ್ದಂತೆ. ದೇವರೇ ಜ್ಞಾನಿಗಳು, ಜ್ಞಾನಿಗಳಿಗೂ ದೇವರಿಗೂ ಐಕ್ಯ ಇದೆ ಅಂತ ತಿಳಿಯಬೇಡಿ. ದೇವರಿಗೆ ಅತ್ಯಂತ ಪ್ರಿಯರಾದವರು. ಕೃಷ್ಣ ಪರಮಾತ್ಮ ಪಾಂಡವರ ಬಗ್ಗೆ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಹಾಗಾದರೆ ಕೃಷ್ಣ ತನ್ನ ಭರವಸೆಯನ್ನು ಉಳಿಸಿಕೊಂಡಿದ್ದಾನೋ ಇಲ್ಲೋ ನೋಡಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ನನ್ನನ್ನೇ ನಾನೇ ಸೃಷ್ಟಿ ಮಾಡಿಕೊಳ್ತೇನೆ ಅಂತ. ಆತ್ಮ ಅಂದರೆ ತಾನು ಅಂತೂ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ತಾನೇ ಹೇಳಿದ್ದಾನೆ ಗೀತೆಯಲ್ಲಿ, ಜ್ಞಾನಿ ತ್ವಾತ್ಮೈವ ಮೇ ಮತಂ. ಅಂತಹ ಧರ್ಮದ ಗ್ಲಾನಿಯಾದಾಗ, ಕಲಿಯುಗದಲ್ಲಿ ನಾನು ಅವತಾರ ಮಾಡುವ ಸಂದರ್ಭ ಇಲ್ಲದೇ ಇರುವಾಗ ನನ್ನ ಆತ್ಮದಂತೆ ಇರುವ ನನಗೆ ಅತ್ಯಂತ ಪ್ರಿಯರಾದ ಜ್ಞಾನಿಗಳನ್ನು ಹುಟ್ಟಿಸಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ತನ್ನ ಮಾತಿಗೆ 2 ಅರ್ಥಗಳನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ಭಗವಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಂತಹ ನಿಜವಾದ ತನ್ನ ಆತ್ಮರನ್ನು ಹುಟ್ಟಿಸಿದ, ಟೀಕಾಕೃತ್ಪಾದರಂತಹ ಜ್ಞಾನಿಗಳನ್ನು ಹುಟ್ಟಿಸಿದ. ಅಂತಹ ಯತಿವರೇಣ್ಯರ ಪರಂಪರೆಯಲ್ಲಿ ಬರುವಂತಹ ಹಂಸ ಕುಲ ಗೀತ ಪರಂಪರೆಯ ಅಂತ ಹೇಳಿದಂತೆ ಅನೇಕ ಜ್ಞಾನಿಗಳನ್ನು ಭಗವಂತ ಜಗತ್ತಿನಲ್ಲಿ ಅವತಾರ ಮಾಡಿಸಿ ಅವರ ಮೂಲಕ ಜಗತ್ತಿನ ಸಂರಕ್ಷಣೆಯನ್ನು ಮಾಡುವ ತಾನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಭರವಸೆ ಕೊಟ್ಟದ್ದಕ್ಕೆ ಹಿಂದೆ ಹೆಜ್ಜೆ ಹಾಕಿಲ್ಲ ದೇವರು. ರಘುನಾಥ ತೀರ್ಥರಂತಹ ಮಹಾಜ್ಞಾನಿಗಳು, ಶ್ರೀಪಾದರಾಜರಂತಹ ಮಹಾಜ್ಞಾನಿಗಳು, ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳು, ಇವತ್ತಿನ ಕಥಾನಾಯಕನಾರದ ಮಹಾನುಭಾವರು, ವಿದ್ಯಾಧೀಶಿ ತೀರ್ಥರು, ಸತ್ಯವ್ರತರು, ಸತ್ಯಬೋಧ ತೀರ್ಥರು, ಇಂತಹ ಮಹಾಜ್ಞಾನಿಗಳ ಒಂದು ದೊಡ್ಡದಾದ ಪರಂಪರೆಯೇ ಇದೆ. ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾದ ಪರಂಪರೆಯನ್ನೇ ಹುಟ್ಟಿಸಿದ್ದಾನೆ. ಇನ್ನು ಇದಕ್ಕೂ ಹೆಚ್ಚು ಏನು ಮಾಡಬೇಕು ದೇವರು? ಆ ಕಡೆಗೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇಂತಹ ದಾಸವರೆಣ್ಯರ ಪರಂಪರೆಯನ್ನು ಭಗವಂತ ಒಂದು ಕಡೆಗೆ ಭಕ್ತರ ಉದ್ಧಾರಕ್ಕಾಗಿ ಸೃಷ್ಟಿ ಮಾಡಿದ. ತದಾ ಆತ್ಮಾನಂ ಸೃಜಾಮ್ಯಹಂ. ನನಗೆ ಅತ್ಯಂತ ಪ್ರಿಯರಾದಂತಹ ಜ್ಞಾನಿಗಳನ್ನು ನಾನು ಹುಟ್ಟಿಸಿ ಜಗತ್ತಿನ ರಕ್ಷಣೆ ಮಾಡ್ತೇನೆ ಎನ್ನುವ ತನ್ನ ಪ್ರತಿಜ್ಞೆಯನ್ನು ಭಗವಂತ ಪರಿಪೂರ್ಣ ಮಾಡಿದ್ದಾನೆ. ಅಂತಹ ಭಗವಂತನಿಗೆ ಪ್ರಿಯರಾದ, ಪರಮಾತ್ಮನ ಆಜ್ಞೆಯಂತೆ ಭಗವಂತನ ಇಚ್ಛೆಯಂತೆ ದೇವರ ಸೇವೆಗಾಗಿ ಅವತಾರ ಮಾಡಿದಂತಹ ಅನೇಕ ಜ್ಞಾನಿ ವರೆಣ್ಯರ ದಿವ್ಯವಾದ ಉಜ್ವಲವಾದ ರತ್ನದ ಒಂದು ದೊಡ್ಡ ಮಾಲೆ ಏನಿದೆ, ಅಂತಹ ರತ್ನದ ಮಾಲಿಕೆಯಲ್ಲಿ ಶೋಭಿಸುವ ಒಂದು ಶ್ರೇಷ್ಠವಾದ ರತ್ನ ಅದೇ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವತ್ತಿನ ಸಮಗ್ರವಾದ ಭಾರತ ದೇಶದಲ್ಲಿಯೇ ಅಷ್ಟೇಕೆ ಹೊರದೇಶಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಹೆಸರು ಕೇಳದೇ ಇದ್ದವರಿಲ್ಲ, ಅವರಲ್ಲಿ ಭಕ್ತಿ ಮಾಡದೇ ಇದ್ದವರಿಲ್ಲ. ಅವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ, ಅವರ ಸೇವೆಯನ್ನು ಮಾಡಿ, ಅವರ ಅನುಗ್ರಹದಿಂದ ತಮ್ಮ ಕಷ್ಟಗಳನ್ನು ಕಳೆದುಕೊಂಡು ಇಷ್ಟಾರ್ಥಗಳನ್ನು ಪಡೆದುಕೊಂಡು ಧರ್ಮ ಮಾರ್ಗದಲ್ಲಿ ಬಂದವರಿದ್ದಾರೆ. ಇದೀಗ ನಾನು ಹೇಳಿದೆನಲ್ಲ, ಅವರ ಒಂದು ಜೀವನವೇ ಧರ್ಮ ಮಾರ್ಗಕ್ಕೆ ಮನುಷ್ಯನನ್ನು ಕರೆದುಕೊಂಡು ಬರುವುದಕ್ಕೆ ಒಂದು ದೊಡ್ಡದಾದ ದಾರಿದೀಪವಾಗಿದೆ. ಅವರ ಉಪದೇಶವಂತೂ ಸರಿಯೇ ಸರಿ.
ಅವರ ಗ್ರಂಥಗಳ ಗಾಂಭೀರ್ಯ ಅಪಾರ, ಅದ್ಭುತ. ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಅವರ ಗ್ರಂಥಗಳ ಅಧ್ಯಯನ ಮಾಡದೇ ಇರಬಹುದು, ಅವರ ಉಪದೇಶವನ್ನು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆಯನ್ನು ಇನ್ನೂ ಪಡೆಯದೇ ಇರಬಹುದು. ಆದರೂ ಅಂಥವನಿಗೂ ಧರ್ಮ ಮಾರ್ಗದಲ್ಲಿ ತರುವುದಕ್ಕೇನು ಬೇಕೋ ಅದನ್ನು ಕೊಟ್ಟು ಉದ್ಧಾರ ಮಾಡುವ ಮಹಾನುಭಾವರು ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಘವೇಂದ್ರ ಸ್ವಾಮಿಗಳವರ ದೊಡ್ಡದಾದ ಒಂದು ಉದ್ದೇಶ, ಅದು ಜನರೆಲ್ಲ ಧಾರ್ಮಿಕರಾಗಲಿ, ಮಧ್ವ ಸಿದ್ಧಾಂತವನ್ನು ಓದಲಿ, ನಂಬಲಿ, ಶ್ರದ್ಧೆ ಇಡಲಿ ಅನ್ನುವುದಕ್ಕಾಗಿ ಅವರಿಗೇನು ಬೇಡುತ್ತಾರೋ ಅದನ್ನೆಲ್ಲ ತಮ್ಮ ಪುಣ್ಯವನ್ನು ಖರ್ಚು ಮಾಡಿ ಕೊಟ್ಟು ಕಳಿಸ್ತಾರೆ. ಯಾಕೆಂದರೆ ಆ ಕಾರಣಕ್ಕಾಗಿ ಆದರೂ ಅವರು ಬರಲಿ ಧರ್ಮ ಮಾರ್ಗಕ್ಕೆ ಅಂತ. ರೋಚನಾರ್ಥಂ ಫಲಶ್ರುತಿ ಅಂತ ಶಾಸ್ತ್ರ ಒಂದು ಮಾತು ಹೇಳುತ್ತದೆ. ಮನುಷ್ಯನಿಗೆ ನಾನಾ ವಿಧವಾದ ಅಪೇಕ್ಷೆಗಳಿರ್ತದೆ. ಆ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಡುವುದಕ್ಕಾಗಿ ನಾವು ಮುಂದಾಗದೇ ಇದ್ದರೆ ಅವರ ಹತ್ತಿರನೇ ಬರೋದಿಲ್ಲ. ದೊಡ್ಡ ರೋಗ ನಮ್ಮೆಲ್ಲರಿಗೆ ಅಂಟಿಕೊಂಡಿದೆ, ಅದು ಸಂಸಾರವೆಂಬ ರೋಗ. ಸಂಸಾರದ ರೋಗವನ್ನು ನಾವು ಕಳೆದುಕೊಳ್ಳಬೇಕಾದರೆ ನಮಗೆ ಬೇಕಾದಂತಹ ಒಂದು ಔಷಧಿ ಅದು ತತ್ವಜ್ಞಾನ. ಆ ಭಗವತ್ ತತ್ವಜ್ಞಾನ, ವಿಷ್ಣು ಸರ್ವೋತ್ತಮತ್ವಜ್ಞಾನವನ್ನು ಶಾಸ್ತ್ರಗಳ ಮೂಲಕ, ವೇದ ಇತಿಹಾಸ ಪುರಾಣಾದಿ ಗ್ರಂಥಗಳ ಮೂಲಕ ನಾವು ಮಾಡಿಕೊಂಡಾಗ ಮಾತ್ರ ನಮಗೆ ಆ ಭಗವಂತನ ಅನುಗ್ರಹವಾಗಿ ನಮ್ಮ ಸಂಸಾರದ ರೋಗವನ್ನು ನಾವು ಕಳೆದುಕೊಳ್ಳಬಹುದು. ಆದರೆ ಆ ಭಗವಂತನ ಶಾಸ್ತ್ರಗಳನ್ನು ಓದುವುದಾಗಲಿ, ಅಖಂಡವಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾನೇ ಕಾಲವನ್ನು ಕಳೆಯುವುದಾಗಲಿ ಸಾಮಾನ್ಯ ಮಾನವನಿಗೆ ಅದೊಂದು ಕಹಿಯಾದ ವಸ್ತು. ಏನಿದೆ ಅದರೊಳಗೆ? ಏನು ದುಡ್ಡಿಲ್ಲ, ಏನು ಸಿಹಿ ತಿಂಡಿ ತಿಂದಂತೆ ಅಲ್ಲ, ಏನು ದೊಡ್ಡ ಆಭರಣ ಹಾಕಿಕೊಂಡಂತೆ ಅಲ್ಲ. ರೂಕ್ಷವಾದಂತಹ ಬರೀ ಸಾಧನೆ ಮಾಡ್ತಾ ಮಡಿ ಮೈಲಿಗೆ ಪ್ರಾಣಾಯಾಮ, ಚಳಿ ಗಾಳಿ, ಉಪವಾಸ ಇವುಗಳೆಲ್ಲವನ್ನು ಮಾಡ್ತಾ ಕೂಡುವುದು ಮನುಷ್ಯನಿಗೆ ಬೇಡ ಅಂತ ಅನ್ನಿಸ್ತದೆ. ಆನಂದವಾಗಿ ಕಾಲ ಕಳೆಯೋದು ಅವನಿಗೆ ರುಚಿಸ್ತದೆ. ಅಂತಹ ಸಂದರ್ಭದಲ್ಲಿ ಇಂತಹ ಮಹಾನುಭಾವರು ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ವಾದಿರಾಜರು, ಇಂತಹ ಮಹನೀಯರು ಏನು ಮಾಡ್ತಾರೆ ಅಂದರೆ, ನಿಮಗೇನು ಬೇಕೋ ಅದನ್ನು ಕೊಡ್ತೇವೆ, ಮೊದಲು ಹತ್ರ ಬರ್ರಿ ಅಂತಾರೆ. ನನಗೆ ತಿನ್ನಲಿಕ್ಕೆ ಬೇಕು, ತಿನ್ನಲಿಕ್ಕೆ ಕೊಡ್ತೇವೆ, ಬನ್ನಿ. ಮದುವೆ ಆಗಬೇಕು, ಮದುವೆ. ಪ್ರಮೋಷನ್ ಬೇಕು, ಪ್ರಮೋಷನ್ನು. ಏನು ಅಪೇಕ್ಷೆ ಇದೆ ಅದನ್ನು ಮೊದಲಿಗೆ ಕೊಡ್ತೇವೆ, ಹತ್ತಿರ ಬನ್ನಿ ಅಂತ ದೇವರಲ್ಲಿ, ಧರ್ಮದಲ್ಲಿ ಶ್ರದ್ಧೆ ಹುಟ್ಟಿಸುವುದಕ್ಕೆ ಬೇಡಿದ್ದನ್ನು ಮೊದಲಿಗೆ ಕೊಟ್ಟು ಬಿಡ್ತಾರೆ. ಎಂತೆಂತಹ ವೈದ್ಯರಿಗೂ ನಿಲುಕದ ಸಾವಿರ ಕೇಸುಗಳು ಕೇವಲ ಗುರುಗಳ ಪ್ರದಕ್ಷಿಣೆ, ನಮಸ್ಕಾರ, ಸೇವೆಯನ್ನು ಮಾಡುವುದರಿಂದ ಪರಿಹಾರ ಆದದ್ದುಂಟು. ಒಂದೊಂದು ರೋಗಕ್ಕೆ ಒಬ್ಬೊಬ್ಬರು ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಹಾರ್ಟ್ ಸ್ಪೆಷಲಿಸ್ಟ್ ಬೇರೆ, ಅದರೊಳಗೂ ಮತ್ತೆ ಬೇರೆ ಬೇರೆ ಇದೆ. ಕೊಯ್ದು ಆಪರೇಷನ್ ಮಾಡುವವರು ಬೇರೆ, ಓಪನ್ ಹಾರ್ಟ್ ಸರ್ಜರಿ ಮಾಡುವವರು ಬೇರೆ, ಎಂಜಿಯೋಪ್ಲಾಸ್ಟಿ ಮಾಡುವವರು ಬೇರೆ. ಓಪನ್ ಹಾರ್ಟ್ ಸರ್ಜರಿನೇ ಮಾಡ್ತೀರಿ, ನಿಮಗೆ ಎಂಜಿಯೋಪ್ಲಾಸ್ಟಿ ಮಾಡೋದೇನು ದೊಡ್ಡದು, ನೀವು ಮಾಡಿರಿ ಅಂದರೆ ಅದು ನನಗೆ ಕಲ್ತಿಲ್ಲ ಅಂತಾರೆ ಅವರು. ಅದರೊಳಗೆ ನನ್ನ ಸ್ಪೆಷಲೈಸೇಷನ್ ಇಲ್ಲ, ಅದು ಇದಕ್ಕಿಂತ ಸುಲಭ ಇರಬಹುದು, ಆದರೆ ನನಗದು ಬರುವುದಿಲ್ಲ. ಎಚ್ಚರ ತಪ್ಪಿ ಬೀಳಿಸಲಿಕ್ಕೇನೆ ಒಬ್ಬರು ಬೇಕು. ಎನಸ್ಥೆಸಿಯಾ ಅದರೊಳಗೆ ಸ್ಪೆಷಲೈಸೇಷನು. ಎಚ್ಚರ ತಪ್ಪಿ ಬೀಳಿಸೋದಕ್ಕೋಸ್ಕರ ಇವನು ಎಷ್ಟು ವರ್ಷ ಅಧ್ಯಯನ ಮಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಎಷ್ಟು ದುಡ್ಡು ಕಟ್ಟಬೇಕಾಗಿದೆ. ಇದೇನು ಹೊಡೆದ್ರಿ, ಕಪಾಳಕ್ಕೆ ಜೋರಾಗಿ ಹೊಡೆದ್ರೆ ಎಚ್ಚರ ತಪ್ಪಿ ಬೀಳ್ತಾರೆ, ಅಷ್ಟಕ್ಕೆ ಯಾಕೆ ಇಷ್ಟು ಮಾಡಬೇಕು ಅಂತ ನಿಮಗೆ ಅನಿಸ್ಬೋದು. ಆದರೆ ಹಾಗಿಲ್ಲ. ಅವನಿಗೆ ಯಾವ ತರಹದ ತೊಂದರೆ ಆಗಿರಬಾರದು, ಸುರಕ್ಷಿತವಾಗಿ ಅವನು ಬದುಕಿ ಬರಬೇಕು, ಆದರೆ ನೋವಾಗಿರಬಾರದು. ಅದಕ್ಕಾಗಿ ಒಂದು ಸ್ಪೆಷಲೈಸೇಷನ್ ಇದೆ. ಕಿವಿಗಿದೆ, ENT ಇದ್ದಾರೆ, ಒಂದೊಂದಕ್ಕೆ ಒಂದೊಂದು ನೂರಾರು ತರಹದ ಸ್ಪೆಷಲೈಸೇಷನ್ ಬರೀ ಮೆಡಿಕಲ್ ವಿಭಾಗದೊಳಗಿದೆ. ಇಂಜಿನಿಯರಿಂಗ್ ಒಳಗಿದೆ, ಇಂಟೀರಿಯರ್ ಡೆಕೋರೇಷನ್ ಅಂತಾರೆ, ಹೊರಗಿನ ಡೆಕೋರೇಷನ್ ಅಂತಾರೆ, ಏನು ತಲೆ ಮಾಡ್ತಾರೋ ಗೊತ್ತಿಲ್ಲ, ಸಾವಿರಾರು ವಿಭಾಗಗಳು. ಆದರೆ ಯಾವುದೇ ವಿಭಾಗ ಇರಲಿ, ಆರೋಗ್ಯದ ವಿಭಾಗಗಳಲ್ಲಿ ಅಥವಾ ಇಂಜಿನಿಯರಿಂಗ್ ಒಳಗೆ ಇರಬಹುದು, ಇನ್ನೇನೇ ಕೋರ್ಟ್ ಕೇಸುಗಳಿರಬಹುದು, ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳ ಸೇವೆಯನ್ನು ಮಾಡಿದರೆ, ಮುಖ್ಯ ಪ್ರಾಣದೇವರ ಸೇವೆ ಮಾಡಿದರೆ ಎಲ್ಲ ರೋಗಗಳ ಪರಿಹಾರವೂ ಆಗ್ತದೆ.
ನೀವೇನಂತಿರೋದು ನಿಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಇನ್ನೊಂದು 1000 ಲಕ್ಷ ವರ್ಷಗಳ ಕಾಲದ ಮೇಲೂ ಏನೇನು ಸಂಶೋಧನೆಗಳಾಗಬಹುದೋ ಅಷ್ಟೆಲ್ಲ ಸಂಶೋಧನೆಗಳನ್ನು ಮಾಡಿ ಎಷ್ಟೆಷ್ಟು ಹೊಸ ಹೊಸ ಸ್ಪೆಷಲೈಸೇಷನ್ಗಳನ್ನು ಹುಟ್ಟಬಹುದೋ ಅದೆಲ್ಲವೂ ಅನಾದಿ ಕಾಲದಿಂದ ನಮ್ಮ ಮುಖ್ಯ ಪ್ರಾಣದೇವರಿಗೆ ಉಂಟು. ಅವರಿಗೆ ಸೇವೆ ಮಾಡಿ, ಪ್ರದಕ್ಷಿಣೆ ಹಾಕಿ, ನಮಸ್ಕಾರ ಮಾಡಿ, ವಾಯುಸ್ತುತಿ ಪಠನ ಮಾಡಿದರೆ ನಿಮಗೆ ಎಲ್ಲ ರೋಗಗಳ ಪರಿಹಾರ ಆಗ್ತದೆ. ಅಂತಹ ಸ್ಪೆಷಲೈಸೇಷನ್ ಇರುವ ವಾಯುದೇವರ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪದ ಅವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ರಾಘವೇಂದ್ರ ಸ್ವಾಮಿಗಳಂಥವರ ಸೇವೆಯನ್ನು ಮಾಡಿದರೆ ನಿಮಗೆ ಯಾವ ರೋಗನೇ ಇರಬಹುದು, ಯಾವುದೇ ಕಷ್ಟ ಇರಬಹುದು, ಪರಿಹಾರ ಆಗ್ತದೆ. ಅದನ್ನು ಬಿಟ್ಟು ದಡ್ಡತನ ಮಾಡಿ ವೃಂದಾವನದ ಮುಂದೆ ಹೋಗಿ ನಿಂತು ನಿಮ್ಮದು ಎದರೊಳಗೆ ಸ್ಪೆಷಲೈಸೇಷನ್ ಆಗಿದೆ ಅಂತ ಹೋಗಿ ಕೇಳೋ ದಡ್ಡತನ ಮಾಡಲಿಕ್ಕೆ ಹೋಗಬೇಡಿ. ನೀವೇನೂ ಕೇಳಲಿಕ್ಕೆ ಹೋಗಬೇಡಿ. ಹೋಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಸೇವೆ ಮಾಡಿ ಸಾಕು, ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ ಮಾಡ್ತಾರೆ. ಈ ತರಹದ ಕೇಳಿದ ಕಷ್ಟಗಳನ್ನು ಎಲ್ಲ ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ, ಟೊಂಕ ಕಟ್ಟಿ ನಿಲ್ಲುವುದಕ್ಕೆ ಅವರಿಗೇನು ಬೇರೆ ಉದ್ಯೋಗ ಇಲ್ಲೇನು. ಪಂಚಮಸ್ಕಂದ ಭಾಗವತದಲ್ಲಿ ಹೇಳುತ್ತಾರೆ, ವೃಷಭನಾಮಕ ಪರಮಾತ್ಮ ಸ್ವಯಂ ಭಗವಂತ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ಸ್ವಾಮಿಗೆ ಏನು ಸಿದ್ಧಿಗಳನ್ನು ತೋರಿಸುವುದೇನು ದೊಡ್ಡ ವಿಷಯ. ಏನು ಸಿದ್ಧಿ? ಇಡೀ ಜಗತ್ತೇ ಅವನ ಸಿದ್ಧಿ. ಅನಂತ ಅದ್ಭುತಗಳನ್ನು ಜಗತ್ತಿನಲ್ಲಿ ಮಾಡಿಟ್ಟ ದೇವರಿಗೆ ಏನಾದರೂ ಅದ್ಭುತ ತೋರಿಸಬಹುದಾಗಿತ್ತು, ತೋರಿಸಲಿಲ್ಲ ಅಂತಾರೆ. ಯಾಕೆ? ಅದ್ಭುತಗಳನ್ನು, ಪವಾಡಗಳನ್ನು ಬಹಳ ತೋರಿಸಿ ಮನುಷ್ಯ ತನ್ನ ತಪಸ್ಸನ್ನು ಕಡಿಮೆ ಮಾಡಿಕೊಳ್ಳಬಾರದು ಅಂತ ಜಗತ್ತಿಗೊಂದು ಶಿಕ್ಷಣ ಕೊಡುವುದಕ್ಕೆ ದೇವರು ತಾನಿಗೆ ಎಲ್ಲವೂ ಬರುತ್ತಿದ್ದರೂ ತೋರಿಸಲಿಲ್ಲ. ದೇವರಿಗೇನು ತಪಸ್ಸು, ಅವನಿಗೇನು ಕಡಿಮೆ ಆಗೋದು, ಏನು ಹೆಚ್ಚಾಗೋದು? ನ ಕರ್ಮಣ ವರ್ಧತೆ ನೋ ಕನೀಯಾನ್. ಯಾವುದೂ ಅವನಲ್ಲಿ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ. ಏಕಪ್ರಕಾರವಾಗಿ ಇರುವಂತಹ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತಹ ಭಗವಂತನಿಗೇನು ಏರುಪೇರುಗಳಿಲ್ಲ, ಏರಿಳಿತ ಇಲ್ಲ. ಆದರೂ ಲೋಕಶಿಕ್ಷಣಕ್ಕಾಗಿ ದೇವರು ತನ್ನ ಸಿದ್ಧಿಗಳನ್ನು ತೋರಿಸಲಿಲ್ಲ ಅಂತ ಹೇಳುತ್ತಾರೆ ಪಂಚಮಸ್ಕಂದ ಭಾಗವತದಲ್ಲಿ. ಇದೆಲ್ಲ ಗೊತ್ತಿದೆ ರಾಘವೇಂದ್ರ ಸ್ವಾಮಿಗಳಿಗೆ. ಇಷ್ಟಿದ್ದರೂ ಕೂಡ ಭಕ್ತರ ಮೇಲೆ ಅಷ್ಟು ಕಾರುಣ್ಯವನ್ನು ತೋರಿ ಅವರಿಗೆ ಕೇಳಿದ ಎಲ್ಲ ಇಷ್ಟಾರ್ಥಗಳನ್ನು ಈ ಮಹನೀಯರು ತೋರಿಸುವುದಕ್ಕೆ ಕಾರಣ ಏನು, ಕೊಡುವುದಕ್ಕೆ ಕಾರಣ ಏನು ಅಂದರೆ ಧರ್ಮ ಮಾರ್ಗಕ್ಕೆ ಬರಲಿ, ಈ ನಿಟ್ಟಿನಿಂದಾದರೂ ಹತ್ತಿರ ಬರಲಿ. ಕಹಿಯಾದ ಔಷಧಿಯನ್ನು ನೇರವಾಗಿ ಬಾಯಿಯಲ್ಲಿ ಹಾಕಿದರೆ ಮಕ್ಕಳು ಬಾಯೇ ತೆಗೆಯೋದಿಲ್ಲ. ಬೆಲ್ಲ ತೋರಿಸಿ ಬಾಯಿ ತೆಗೆಸಿ, ಬೆಲ್ಲಕ್ಕಾಗಿ ತೆಗೆದ ಬಾಯಿಯಲ್ಲಿ ಬೆಲ್ಲದ ಜೊತೆಗೆ ಕಹಿಯಾದ ಔಷಧಿಯನ್ನೂ ಹಾಕಿದರೆ ಅನಿವಾರ್ಯವಾಗಿ ಗುಳುಮ್ಮಂತೂ ನುಂಗುತ್ತವೆ, ರೋಗ ಪರಿಹಾರವಾಗ್ತದೆ. ಹಾಗೆ ಸಂಸಾರದ ರೋಗವನ್ನು ಕಳೆಯುವುದಕ್ಕೆ ತತ್ವಜ್ಞಾನವೆಂಬ ಕಹಿಯಾದ ಔಷಧಿಯನ್ನು, ಧರ್ಮವೆಂಬ ಕಹಿಯಾದ ಔಷಧಿಯನ್ನು ಹಾಕಬೇಕಾಗಿದೆ. ಅದಕ್ಕಾಗಿ ಅವರು ಬೇಡಿದ ಇಷ್ಟಾರ್ಥಗಳೆಂಬ ಸಿಹಿಯನ್ನು ತೋರಿಸಿ ಬಾಯಿ ತಗಿಸಿ ಇಷ್ಟಾರ್ಥಗಳ ಜೊತೆಗೆ ತತ್ವಜ್ಞಾನವನ್ನು, ಧರ್ಮವನ್ನೂ ಬಾಯಿಯಲ್ಲಿ ಹಾಕೋಣ ಅಂತ ರಾಘವೇಂದ್ರ ಸ್ವಾಮಿಗಳ ಮಹದುದ್ದೇಶ ಇದೆ. ಆದರೆ ಅವರಿಗೆ ವಂಚನೆ ಮಾತ್ರ ಯಾರೂ ಮಾಡಬೇಡಿ. ಬೆಲ್ಲ ಹಾಕುವಾಗ ಮಾತ್ರ ತೆಗೆದು, ಅಮಾಯಕವಾದ ಕೂಸು ಪಾಪ ಔಷಧಿ ಹಾಕುವವರೆಗೂ ಹಾಗೇ ತೆಗೆದಿರ್ತದೆ. ವಂಚಕರಾಗಿ ನೀವೇನಾದರೂ ಬೇಗ ಬಾಯಿ ಮುಚ್ಚಿ ತತ್ವಜ್ಞಾನ ಧರ್ಮವನ್ನು ಬಿಟ್ಟರೆ ರಾಘವೇಂದ್ರ ಸ್ವಾಮಿಗಳು ಕ್ಷಮೆ ಮಾಡೋದಿಲ್ಲ. ಆ ತರಹದ ಕೆಲಸ ಮಾಡಬೇಡಿ. ಅವರು ಕೊಟ್ಟ ಇಷ್ಟಾರ್ಥಗಳನ್ನೂ ಸ್ವೀಕಾರ ಮಾಡಿ, ಯಾಕಿಷ್ಟೆಲ್ಲ ಕೊಟ್ಟಿದ್ದಾರೆ ಎನ್ನುವುದನ್ನು ನಿಜವಾಗಿ ತಿಳಿದು ಅವರು ಬರೆದ ಗ್ರಂಥಗಳನ್ನು ಓದಿ ಶ್ರವಣ ಮಾಡಿ, ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂತಾದರೂ ತಿಳಿದುಕೊಳ್ಳಿ ಮೊದಲಿಗೆ. ಆಮೇಲೆ ಅದರೊಳಗಿನ ಸಾರವನ್ನಾದರೂ ವಿದ್ವಾಂಸರ ಮೂಲಕ ಕೇಳಿ. ಪೂರ್ಣ ಗ್ರಂಥವನ್ನು ಓದಲಿಕ್ಕೆ ಆಗದೇ ಇದ್ದರೂ ಅವರ ಗ್ರಂಥಗಳ ಸಾರವನ್ನಾದರೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದರೆ ನಿಜವಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ನಾವು ಮಾಡಿದಂತೆಯೇ ಹೊರತು ಕೇವಲ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾತ್ರ ಹಾಕಿ ಅವರ ಉಪದೇಶ ಕೇಳಲಿಲ್ಲ, ಯಾಕಿಷ್ಟೆಲ್ಲ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅದು ನಿಜವಾಗಿ ಗುರುಗಳಿಗೆ ವಂಚನೆ ಮಾಡಿದಂತೆ ಆಗ್ತದೆ. ಬೇರೆಯವರಿಗೆ ವಂಚನೆ ಮಾಡಿದರೆ ನಡೀತಿದೆ, ಗುರುಗಳಿಗೆ ದೇವರಿಗೆ ವಂಚನೆ ಎಂದಿಗೂ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಹಾರ್ದವನ್ನು ನಾವು ತಿಳಿದು ಅವರ ಸೇವೆಯನ್ನು ಮಾಡಬೇಕು. ಅವರ ಜೀವನದ ಒಂದೊಂದು ಚರಿತ್ರೆಯೂ ಒಂದು ಆದರ್ಶ. ಅವರು ಬರೆದ ಗ್ರಂಥಗಳು, ಅವರು ಮಾಡಿದಂತಹ ಅನೇಕ ವಾಕ್ಯಾರ್ಥಗಳು, ವಾದಿಗಳ ವಿಜಯ, ಅನೇಕ ಭಕ್ತರ ಮೇಲೆ ಮಾಡಿ ತೋರಿಸಿದಂತಹ ಅನುಗ್ರಹದ ಪವಾಡಗಳು, ಇವುಗಳೆಲ್ಲವನ್ನೂ ನಾವು ತಿಳಿದು ಅವರ ಅನುಗ್ರಹವನ್ನು ಪಡೆದು
ಅವರ ಜೀವನವನ್ನು ಆದರ್ಶವಾಗಿಟ್ಟುಕೊಂಡು ಧರ್ಮ ಮಾರ್ಗದಲ್ಲಿ ಮುಂದೆ ನಡೆಯಬೇಕು ಅನ್ನುವುದು ಒಂದು ಮಾತ್ರ ನಾವು ಧ್ಯೇಯವನ್ನು ಇಟ್ಟುಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಅವರ ಚರಿತ್ರೆಯನ್ನು ಪೂರ್ವಾಶ್ರಮದ ಅವರ ಸಂಬಂಧಿಗಳಾದ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಪೂರ್ವಾಶ್ರಮದ ಅವರ ಅಕ್ಕನ ಮಗ ನಾರಾಯಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನು ಹತ್ತಿರದಿಂದ ನೋಡಿದ, ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಕಂಡ ಮಹಾನುಭಾವರು ಭಕ್ತಿ ಪರವಶರಾಗಿ ತಮ್ಮ ಗುರುಗಳ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅವರ ಇತಿಹಾಸವನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ವಂಶದ ಬಗ್ಗೆ ನಾವು ತಿಳಿಯುವಾಗ ಟೀಕಾಕೃತ್ಪಾದರ ಒಂದು ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಒಂದು ಬಹಳ ಮಹತ್ವದ ಮಾತನ್ನು ಹೇಳಿದ್ದಾರೆ. ಮನುಷ್ಯ ತಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದ, ಅದಕ್ಕೆ ಫಲ ಸಿಗಲಿಲ್ಲ ಅಂದರೆ ಈ ನಿಮ್ಮ ಧರ್ಮದ ಕರ್ಮದ ಹಣೆ ಬರಹ ಇಷ್ಟು ಒಂದು ಬಯಲಿಕ್ಕೆ ಶುರು ಮಾಡಿಬಿಡ್ತಾನೆ. ಇವನು ಹೇಗೆ ಕರ್ಮ ಮಾಡಿರ್ತಾನೆ ಅದನ್ನು ವಿಚಾರ ಮಾಡೋದಿಲ್ಲ. ಕರ್ಮ ಮಾಡುವಾಗ ಇವನಿಗಿರೋ ಶ್ರದ್ಧೆ ಎಷ್ಟಿರ್ತದೆ ಅಂತ ಅನ್ನೋದ್ರ ಕಡೆಗೆ ಅವನಿಗೆ ಗಮನ ಇಲ್ಲ. ಒಂದು ದಿವಸ ಸಂಧ್ಯಾವಂದನ ಮಾಡ್ತಿರೋದಿಲ್ಲ, ಏಕಾದಶಿ ಉಪವಾಸ ಇಲ್ಲ, ಯಾವ ದೇವರು ಧರ್ಮದ ಬಗ್ಗೆ ಏನು ಶ್ರದ್ಧೆ ಇಲ್ಲ, ತಾನಾಯಿತು ತನ್ನ ಉದ್ಯೋಗ ಹೊಟ್ಟೆ ಬಟ್ಟೆ ತಿರುಗ್ತಾ ಇರ್ತಾನೆ. ಏನೋ ಒಂದು ದಿವಸ ಭಾಳ ಕಷ್ಟ ಆಯಿತು, ಭಾಳ ಲಾಸ್ ಆಗಿದೆ, ಆಫೀಸ್ರೊಳಗೆ ಏನು ಗೊತ್ತಾಯಿತು ಅಂಥೇಳಿ ಯಾರೋ ಹೇಳಿದರು ಇಷ್ಟು ಹೋಮ ಮಾಡಿಸಪ್ಪ ಚಲೋ ಆಗ್ತದೆ ಅಂತ. ಅವತ್ತೊಂದು ದಿವಸ ಎಲ್ಲಿಯೋ ಉಟ್ಕೊಳ್ಳಿಕ್ಕೆ ಬರಲಾರ್ದೆ ಹೇಗೋ ಅಡ್ಡ ತಿಡ್ಡ ಉಟ್ಕೊಂಡು ಮಡಿ ಉಟ್ಕೊಂಡು ಬಂದು ಕೂತ, ಯಾವ ಕಡೆನೋ ನೋಡ್ತಾ ಇಷ್ಟು ತುಪ್ಪ ಚಲ್ಲಿ ಎದ್ದು ಹೋದ ಅಂದರೆ ಇದಕ್ಕೆ ಕರ್ಮ ಅಂತಾರೆ. ಇದಕ್ಕೂ ಕರ್ಮ ಅಂತ ಕರೆಯೋದು, ಆದರೆ ನಮ್ಮ ಕರ್ಮ ಇದು ಕರ್ಮವೇ? ಕರ್ಮ ಮಾಡುವುದಕ್ಕೆ ಮೊದಲಿನಿಂದ ಸಿದ್ಧಿ ಬೇಕಾಗ್ತದೆ. ನಿನ್ನೆ ಹೇಳಿದಾಗ ಬಿಡೋದಕ್ಕಿಂತ ಏನೋ ಮಾಡಿಕೊಂಡು ಹೋಗಿ ಅನ್ನೋದಕ್ಕೆ ಮಾಡಿ ಅಂತ ಹೇಳುವುದು ಅಷ್ಟೇ ಹೊರತು ಪರಿಪೂರ್ಣವಾದ ಫಲವನ್ನು ಪಡೆಯಬೇಕಾಗಿದ್ದರೆ ಅದಕ್ಕೊಂದು ಪೂರ್ವ ತಯಾರಿ ಬೇಕು. ನಿತ್ಯದಲ್ಲಿ ಗಾಯತ್ರಿಯ ಜಪ ಮಾಡಬೇಕು, ಮೊದಲಿಗೆ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿರಬೇಕು, ಸಂಧ್ಯಾವಂದನ ಮಾಡ್ತಾ ಇರಬೇಕು, ಉಪವಾಸ ಮಾಡಬೇಕು, ಗುರು ಹಿರಿಯರಲ್ಲಿ ಶ್ರದ್ಧೆ ಇರಬೇಕು, ವೇದ ಮಂತ್ರಗಳಲ್ಲಿ, ದೇವತೆಗಳಲ್ಲಿ, ಋತ್ವಿಜರಲ್ಲಿ ಎಲ್ಲರೊಳಗೂ ಶ್ರದ್ಧೆ, ಭಕ್ತಿ, ಮಂತ್ರಾರ್ಥಗಳ ಅನುಸಂಧಾನ, ದೇವರ ಸ್ವಾತಂತ್ರ್ಯ, ತನ್ನ ಪಾರತಂತ್ರ್ಯ, ದೇವರು ಫಲಪ್ರದ. ಮಾಡಿದ ಕರ್ಮ ನನಗೆ ಫಲ ಕೊಡುವುದಿಲ್ಲ, ಈ ಬೆಂಕಿ ನನಗೆ ಫಲ ಕೊಡುವುದಲ್ಲ. ಅಗ್ನಿಯಲ್ಲಿ ಅಧಿಷ್ಠಿತನಾದ ಪರಶುರಾಮ ಇದ್ದಾನೆ, ಆಹುತಿಯಲ್ಲಿ ದೇವರಿದ್ದಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಈ ಎಲ್ಲ ಅನುಸಂಧಾನಗಳ ಹಿನ್ನೆಲೆಯಲ್ಲಿ ಮಂತ್ರಾರ್ಥದ ಚಿಂತನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿ ಪೂರ್ವದಲ್ಲಿ ತನ್ನ ಶುದ್ಧಿ ಇರಬೇಕು. ಇಷ್ಟಿದ್ದರೆ ಪರವಾಗಿಲ್ಲ. ಪೂರ್ಣ ಅಲ್ಲ, ಇಷ್ಟಕ್ಕೆ ಮುಗಿಸೋದಿಲ್ಲ ಟೀಕಾರಾಯರು. ಇದು ನನ್ನ ಮಾತಲ್ಲ, ಟೀಕಾಕೃತ್ಪಾದರ ಮಾತು. ನನ್ನ ಮಾತು ಅಂದರೆ ನಿಮಗೆ ಸಿಟ್ಟು ಬರ್ತದೆ. ಟೀಕಾಕೃತ್ಪಾದರು ಆಡುವ ಮಾತಿದು. ಮತ್ತು ಇನ್ನೇನು ಮಾಡಬೇಕಂತೀರಿ? ಇಷ್ಟೇ ರಗಡಾಗಿದ್ದು ನಮಗೆ ಇನ್ನೂ ಏನು ಮಾಡಬೇಕಂತೀರಿ ನೀವಲ್ಲ. ನಿಮಗೆ ಎಲ್ಲ ಸಂಸ್ಕಾರಗಳು ಚೆನ್ನಾಗಾಗಿರಬೇಕು. ನೀವು ಹುಟ್ಟುವಾಗ ನಿಮ್ಮ ತಾಯಿಯಲ್ಲಿ ಗರ್ಭಾಧಾನ ಸಂಸ್ಕಾರವನ್ನು ಹಿಡಿದುಕೊಂಡು ಎಲ್ಲ ಸಂಸ್ಕಾರಗಳು, ಸೀಮಂತ, ಗರ್ಭಾಧಾನ, ಸೀಮಂತ, ಹುಟ್ಟಿದಾಗ ಮಾಡಬೇಕಾದ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಅಕ್ಷರಾಭ್ಯಾಸ, ಉಪನಯನ, ವಿವಾಹ, ಎಲ್ಲ ಸಂಸ್ಕಾರಗಳು ಚೆನ್ನಾಗಿ ಆಗಿರಬೇಕು. ಆ ಎಲ್ಲ ಕರ್ಮಗಳು ಚೆನ್ನಾಗಿ ನಡೆದಿರಬೇಕು. ಇವತ್ತು ನೀನು ಮಾಡೋ ಕರ್ಮ ಚೆನ್ನಾಗಿದ್ರೆ ಅಲ್ಲ ಬರೀ ಅಂದರೆ ನೀನೊಬ್ಬ ಸರಿಯಾದ ವ್ಯಕ್ತಿ ಅಂತ ಆಗ್ತಿದಿ, ಅರ್ಹನಾದ ವ್ಯಕ್ತಿ ಅಂತ ಆಗ್ತಿದಿ. ನೋಡ್ತಾರೋ ಇಲ್ವೋ? ನಿನ್ನ ಹಿಂದಿನ ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸು ಅಂತ ಕೇಳ್ತಾರೋ ಇಲ್ವೋ ನಿಮ್ಮನ್ನು? ಎಲ್ಲಾದರೂ ಕೆಲಸಕ್ಕೆ ಹೋದ ತಕ್ಷಣ ಯಾವ ರೀತಿಯಾಗಿ ಪಾಸ್ ಆಗಿದ್ದಿ, ಹೇಗಿದೆ, ನಿನ್ನ ಬಗ್ಗೆ ಏನೇನಿದೆ ಎಲ್ಲವನ್ನೂ ಅವರು ವಿಚಾರಣೆ ಮಾಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಹೋಗಿ ನಿನ್ನ ಎಲ್ಲ ಹಿಸ್ಟ್ರಿ ನೋಡೇನೆ ಆಮೇಲೆ ನಿನ್ನನ್ನು ಸೇರಿಸಿಕೊಳ್ಳೋದು. ಹಾಗೆ ವೈದಿಕದಲ್ಲಿಯೂ ಕೂಡ ಎಲ್ಲ ವಿಧವಾದ ಹಿಸ್ಟ್ರಿಯನ್ನು ನೋಡಿ ಎಲ್ಲ ರೀತಿಯಾಗಿ ಅಚ್ಚುಕಟ್ಟಾಗಿದ್ದರೆ ಮಾತ್ರ ನೀನು ಮಾಡುವಂತಹ ಕರ್ಮಗಳಿಗೆ ದೇವತೆಗಳು ಫಲ ಕೊಡ್ತಾರೆ, ಆಹುತಿಗಳನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲದಿದ್ದರೆ ಮಾಡುವುದಿಲ್ಲ. ಇಷ್ಟಿದೆ ವೇದೋಕ್ತವಾದ ಕರ್ಮಗಳು. ಇಷ್ಟಕ್ಕೆ ಮುಗಿಲಿಲ್ಲ. ಪಿತಾಮಹಾದಿಗಳ ಸಂಸ್ಕಾರ ಎಲ್ಲ ಚೆನ್ನಾಗಿರಬೇಕು. ಮಾತಾಮಹಾದಿಗಳ ಸಂಸ್ಕಾರ ಚೆನ್ನಾಗಿರಬೇಕು.
ಉಭಯ ಕುಲ ಶುದ್ಧಿ ಇದ್ದು ಆಮೇಲೆ ನಿನ್ನ ಶುದ್ಧಿ ಇದ್ದು ಇವತ್ತು ನೀನು ಮಾಡುವ ಕರ್ಮವನ್ನು ಚೆನ್ನಾಗಿ ಮಾಡ್ತಾ ಇದ್ದರೆ ನಿನಗೆ ಮುಂದೆ ಅದರಿಂದ ಫಲಿತಾಂಶ ಚೆನ್ನಾಗಿ ಸಿಗ್ತದೆ. ಇಲ್ಲದೇ ಇದ್ದರೆ ಇಷ್ಟೆಲ್ಲ ನಮ್ಮದಿಲ್ಲೇ ಇಲ್ಲ ಬಿಟ್ಟೇ ಬಿಡ್ತೀವಿ ಅಂತ ನಿನ್ನೊಬ್ಬರು ಪ್ರಶ್ನೆ ಕೇಳಿದ್ರಲ್ಲ, ಆ ಹಾದಿಗೆ ಬರುವುದಲ್ಲ. ಎಷ್ಟಾಗತ್ತೋ ಅಷ್ಟು ಬರುತ್ತೆ. ಎಷ್ಟು ಶುದ್ಧಿ ಇದೆ, ಎಷ್ಟು ಭಕ್ತಿ ಇದೆ, ಅಷ್ಟು ಫಲ ಸಿಗ್ತದೆ. ಸಿಕ್ಕಷ್ಟು ಸಿಗಲಿ ಅನ್ನೋದಕ್ಕೆ ಮಾಡೋದಷ್ಟೇ. ಆದರೆ ಪರಿಪೂರ್ಣವಾಗಿ ಸಿಕ್ಕಿಲ್ಲ ಯಾಕೆ ಅಂತ ಕೇಳುವುದಾದರೆ ಮಾತ್ರ ಪರಿಪೂರ್ಣವಾದ ಅರ್ಹತೆ ಇಲ್ಲ ಅನ್ನುವುದೇ ಉತ್ತರ. ಅರ್ಹತೆ ಇದ್ದವರಿಗೆ ಪರಿಪೂರ್ಣವಾಗಿ ಸಿಕ್ಕೇ ಸಿಗತ್ತೆ, ಇದರೊಳಗೆ ಸಂದೇಹವೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳವರ ಜೀವನವನ್ನು ಈ ದೃಷ್ಟಿಯಲ್ಲಿ ನಾವು ತಿಳಿಯುವುದಾದರೆ, ಗೌತಮರ ಗೋತ್ರ, ಶ್ರೇಷ್ಠವಾದ ವಂಶದಲ್ಲಿ ಜನಿಸಿದವರು, ಎಲ್ಲರೂ ಹಿಂದೆ ವಿದ್ವಾಂಸರು, ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಸದಾಚಾರ ಸಂಪನ್ನರಾದವರು, ಅಂಥವರ ಕುಲದಲ್ಲಿ ಹುಟ್ಟಿ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಉಭಯ ಕುಲ ಶುದ್ಧಿ ಇದೆ, ತಾಯಿಯ ಕುಲ, ತಂದೆಯ ಕುಲ, ಎರಡೂ ಕುಲದಲ್ಲಿಯೂ ಕೂಡ ಶುದ್ಧಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ, ಜೀವನವೇ ಒಂದು ಆದರ್ಶ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳ ಜೀವನ, ಅವರ ಇತಿಹಾಸದಿಂದಲೇ ನಾವೇನು ಕಲಿಯಬೇಕು? ಹಾಗಾದರೆ ಅವರ ಉಭಯ ಕುಲ ಶುದ್ಧಿಯನ್ನು ನಾವು ತಿಳಿದರೆ ಹಿಂದೇನಿತ್ತೋ ಇತ್ತು, ಪಾಸ್ಟ್ ಈಸ್ ಪಾಸ್ಟ್, ಏನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಮುಂದೆ ನೀವು ಹೇಗೆ ಶುದ್ಧರಾಗಿದ್ದರೆ ನಿಮಗೂ ಹಾಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಅದರಿಂದ ಹಿತವಾಗತ್ತೆ. ಇದನ್ನು ನಾವು ಕಲಿಯಬೇಕು ಅವರ ಜೀವನದಿಂದ. ಕೃಷ್ಣಾಚಾರ್ಯರು ಅಂತ ದೊಡ್ಡ ವಿದ್ವಾಂಸರು, ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತರಾಗಿ ವಿಜಯನಗರದ ಸಾಮ್ರಾಜ್ಯದೊಳಗೆ ರಾಜಮರ್ಯಾದೆಯನ್ನು ಪಡೆದು, ಹಗಲು ದೀವಟಿಗೆ ಮರ್ಯಾದೆಯನ್ನು ಪಡೆದು ವಿಶೇಷವಾಗಿ ಅವರು ಪಾಠಪ್ರವಚನದಲ್ಲಿ ಆಸಕ್ತರಾಗಿದ್ದವರು. ಅವರ ಮಕ್ಕಳು ಕನಕಾಚಲಾಚಾರ್ಯರು ಅಂತ, ಅವರ ಮಕ್ಕಳೇ ತಿಮ್ಮಣ್ಣ ಭಟ್ಟರು, ಅವರ ಮಡದಿ ಗೋಪಿಕಾಂಬ. ಈ ತರಹದ ಒಂದು ವಿದ್ವಾಂಸರ ವಂಶ, ಪವಿತ್ರವಾದ ವಂಶ, ವಿಜಯನಗರದ ಸಾಮ್ರಾಜ್ಯದಲ್ಲಿ ರಾಜರ ಮನ್ನಣೆಯನ್ನು ಪಡೆದು ವಿಶೇಷವಾದ ಗೌರವಕ್ಕೆ ಪಾತ್ರವಾದಂತಹ ಕುಲದಲ್ಲಿ ಜನಿಸಿದವರು ರಾಘವೇಂದ್ರ ಸ್ವಾಮಿಗಳವರು. ಆದರೆ ಭಗವಂತ ಅನುಗ್ರಹವನ್ನು ಮಾಡಿ ಮಕ್ಕಳನ್ನು ಕೊಡಬೇಕಾಗಿದ್ದರೆ, ಉತ್ತಮರಾದ ಮಕ್ಕಳನ್ನು ಕೊಡಬೇಕು ಅಂತ ನನಗೆ ಸಂಕಲ್ಪ ಇದ್ದರೆ ತಂದೆ ತಾಯಿಗಳಿಂದ ಉತ್ತಮ ಸೇವೆಯನ್ನು ಮಾಡಿಸಿ ಆಮೇಲೆ ಮಕ್ಕಳನ್ನು ಕೊಡ್ತಾನೆ. ಇದು ಭಗವಂತನ ಸಂಕಲ್ಪ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ದೊಡ್ಡ ವ್ಯಕ್ತಿಯನ್ನು ಹುಟ್ಟಿಸಬೇಕು ಅಂದರೆ ಅದರ ತಕ್ಕ ಸೇವೆಯನ್ನು ಮಾಡಿಸಿ ಹುಟ್ಟಿಸ್ತಾನೆ, ಫುಕ್ಕಟೆಯಾಗಿ ಹುಟ್ಟಿಸೋದಿಲ್ಲ. ಇದೊಂದು ಆದರ್ಶ ತಿಳಿದುಕೊಳ್ಳಿ. ಮಧ್ಯ ಮಧ್ಯದಲ್ಲಿ ನಾನು ಆದರ್ಶ ಹೇಳ್ತೇನೆ. ಕಥೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ನಮಗಿಂತ ಚೆನ್ನಾಗಿ ಕಥೆ ಗೊತ್ತೇ ಇರುತ್ತದೆ. ಎಲ್ಲ ಮಹಾತ್ಮರ ಚರಿತ್ರೆಯನ್ನು ನೀವು ತಿಳಿದಿರ್ತೀರಿ ನೀವು. ಆದರೆ ಆ ಕಥೆಯಿಂದ ನಾವೇನು ತಿಳಿಯಬೇಕು ಅಂತ ಅನ್ನೋದನ್ನೂ ಜೊತೆಗೆ ತಿಳಿದುಕೊಳ್ಳಿ. ಮದುವೆ ಅಥವಾ ಮದುವೆಯ ಸಂಸಾರ